ತಾಲೂಕಿನ ಅಗತೀರ್ಥ ಗ್ರಾಮದಲ್ಲಿ ಗಂಭೀರ ನೀರಿನ ಸಮಸ್ಯೆ ತಲೆದೂರಿದೆ. ಕುಡಿಯುವ ನೀರು ಹಾಗೂ ದೈನಂದಿನ ಗೃಹ ಬಳಕೆ ಅಗತ್ಯವಾದ ನೀರು ಲಭ್ಯವಿಲ್ಲದೆ ಗ್ರಾಮಸ್ಥರು ಸಂಕಟಕ್ಕೆ ಸಿಲುಕಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಗತೀರ್ಥ ಗ್ರಾಮದಲ್ಲಿ ನೀರಿಗಾಗಿ ಪರದಾಟ. 1 ಕಿಲೋಮೀಟರ್ ದೂರದಿಂದ ನೀರು ತರ್ತಾರೆ ಜನ. ನೀರಿಗಾಗಿ ಪರದಾಟ, ಅಧಿಕಾರಿಗಳ ವಿರುದ್ಧ ಕಿಡಿ. ಚುನಾವಣಾ ಬಹಿಷ್ಕಾರಕ್ಕೆ ಗ್ರಾಮಸ್ಥರ ಪ್ಲಾನ್. ಗ್ರಾಮದಲ್ಲಿ ನೀರಿನ ಸರಬರಾಜಿನ ಅವ್ಯವಸ್ಥೆಯಿಂದಾಗಿ ಜನರು ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಪಕ್ಕದ ಅಗ್ನಿ ಗ್ರಾಮಕ್ಕೆ ತೆರಳಿ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಮಹಿಳೆಯರು ಹಾಗೂ ವಯೋವೃದ್ಧರಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ಈ ಸಮಸ್ಯೆಯಿಂದ ಬೇಸತ್ತ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡದಿದ್ದರೆ ಮತದಾನ ಬಹಿಷ್ಕಾರ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಿನೂ ಬೋರ್ ಚಾಲು ಮಾಡಿಲ್ಲ, ಏನಿಲ್ಲಪ್ಪ. ಇವತ್ತೇನು ನೀರು ಕುಡಿಲಾರ್ದಂಗ ಆಗ್ಯದ ನೋಡ್. ನಮಗ್ ಬಂದದ್ದೇನ್ ಹೇಳ್ರಿ, ಅದ ಬಡವ್ರ ಜನಕ್ಕಂತ ಏನಾರ ಮಾಡ್ಯಾರ ಅಲ್ರಿ. ಈಗ ಮತ್ತೆ ರಸ್ತೆ, ನೀರಿನ ವ್ಯವಸ್ಥೆ ಇಲ್ಲ, ಕೊಟ್ರಾಸ ಆಶ್ರಯ ಯೋಜನೆ ಏನ್ ಮಾಡಿಲ್ಲನ್ರಿ? ಗಣಮಕ್ಳು ಒತ್ತಡ ಕುಂತ ಬರ್ತೀರಿ. ನಮ್ಗೇನ್ ಹೆಣ್ಮಕ್ಳಿಗೆ ಮರದಿಲ್ಲ, ಏನಿಲ್ರಿ. ನಮ್ ಊರಾಗ ಎಮ್.ಎಲ್.ಎ. MP ಬರ್ತಾರ, ಎಮ್.ಎಲ್.ಎ. MP ಬರ್ತಾರ. ತಮ್ಮ ಪಾಡಿ ತಾವ್ ಏನ್ ಮಾಡ್ಕೋತಾರ ಮಾಡ್ತಾರ, ಓದ್ತಾರ್ರಿ. ನಮ್ಮಂತ ಮಾತ್ರ ಏನಿಲ್ಲ. ನಾವ್ ಹೋಗೋದ್ ಅದೇ ಬಿಟ್ರಿ ನೀರಿಲ್ಲ, ಮಾನಿ ನೀರಿಲ್ಲ. ಹೇಳಿ ಏನದ ನಮ್ ಕೈಲಿ ಓಟ್ ಹಾಕೊಂಡು ಹೋಗ್ತಾರ. ಅಗ್ಳಿಗೆ ಹೊಡಿದೇವ್ರಿ ನೀರಿಗೆ. ನಿಮ್ 3 ಮಂದಿ ಹುಡುಗರು ಉಪ್ಪಟಿ ಬಂದು ನಳ ಮುರಿದಿರ್ತಾರ ಅಂತೇಳಿ ಅವ್ರು ನೀರ್ ಕೊಡ್ಲಿಲ್ರಿ. ಕಾಲೆ ಕೊಡ ತಗೊಂಡ್ ನೋಡ್ರಿ. ಈಗ ಕಾಲೆ ಕೊಡ ತಗೊಂಬಂದಿವ್ರಿ. ಎಲ್ಲರೂ ಬಂದ್ ಅಗ್ನಿಯವ್ರು ಬಂದಿದ್ ನಳ ಮುರಿದಿಟ್ಟು ಅದ್ರ ನಾವೆಲ್ಲಿಗೆ ಹೋಗಮಂತ ಅವ್ರು ನೀರ್ ಕೊಡ್ಲಿಲ್ರಿ. ಕಾಲೆ ಕೊಡ ತಗೊಂಬಂದಿವಿ ಮನಿಗ್. ಈಗ ಮತ್ತೆ ಆಯರಿ ಕೊಡ ಹೊತ್ಕೊಳಕ್ ಆಗ್ತಿರಲ್ಲ, ಹೆಂಗ್ ಮಾಡ್ಬೇಕ್ರಿ ಅವ್ರು? ಆಯರ್ ಕೊಡ ಹೊತ್ಕೊಂಬರಕ ಅದ್ರಾಗ ಅರ್ಧ ತರ್ತಾರ. ಮತ್ತೆ ಏನ್ ಮಾಡ್ಬೇಕು? ನೀರ್ ಸಿಗಲಾರ ಬಟ್ಟಿ ನೀರ್ ಸಿಗಲಾರ್ಕ ಅದ್ರಾಗ ಸುಮ್ ತೋಟ ನಮ್ಗೆ ಯಾರು ತಂದ್ ಕೊಡ್ಬೇಕಂತ ತೋಟ ತಂದು ತರ್ತೀವಿ ಅಂತ ತಗೊಂಡ್ ಹೊಂಟದ್ರಿ. ಎಷ್ಟು 2 ಕಿಲೋಮೀಟರ್ ಆಗತ್ರಿ? 2 ಕಿಲೋಮೀಟರ್ ಆತದ. ಅಲ್ಲಿಂದ ಬಂದಿವ್ರಿ, ಅಗ್ನಿಲಿಂದ ಕಾಲೆ ಕೊಡ ತಗೊಂಡು ಏನಿಲ್ಲ ನೋಡ್ರಿ. ನೀರಿಂದ ಬಂದಿವ್ರಿ. ಯಾಕ್ರಿ ಅವ್ರು ಕೊಡ್ಲಿಲ್ಲೇನ್ರಿ? ಕೊಡ್ಲಿಲ್ರಿ. ಮತ್ ನಾಳ ಮುಡ್ತೀರ ಅಂತ ಕೊಡ್ಲಿಲ್ರಿ ನಮ್ಗ. ಹಂಗೆ ಬಂದಿವ್ರಿ. ಕಾಲೆ ಕೊಡ ತಗೊಂಡ್ ಅವ್ರ ನೆಲ ಹೋಗಿ ಏನ್ ಮಾಡ್ಬೇಕು? ಇಲ್ಲಿ ಕಾಲ್ ಮುಡಿತ ಬಗ ಬಗ ಎಲ್ಲ ನಾ ಕೊಳಂಗಾಗ್ಯದ ನಮಗ್. ಹೋಗಿವ್ರಿ ಕಾಲ್ ಸುಟ್ಕೊತ ಬರೆಗಲ್ಲೇ ಹೋಗಿ ನೋಡ್ರಿ. ಬರೆಗಲ್ಲೇ ಹೋಗಿ ಸುಮ್ಮ ನನ್ ಕೊಡಾರ ತೊಂದ್ರೆ ಐತಂತ ಹೋದ್ರ ಅವ್ರು ತಗೋಲಿಲ್ರಿ. ನೀರು ನಳ ಮುರಿದಿಟ್ರ ನಾವೆಲ್ಲಿಗೆ ಹೋಗಮ್? ನಾವು ನಿಮ್ಮಂಗ ಬೇಲೂರ್ಗೆ ಹೋಗಮನ ಅಂತ ಹೋಗದಾರ್ರಿ ಅಗ್ನಿ ಮಂದಿನ. ಮತ್ತೆ ಏನ್ ಮಾಡಮ್? ಹಿಂಗಾಗಿ ಕಾಲೆ ಕೊಡ ತಗೊಂಡ್ ಬಂದಿ ನೋಡ್ರಿ. ಈಗ ಈ ಬಗ್ಗೆ ಭೀಮಾರ್ಮಿಯ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ದೊಡ್ಡಮನಿಯವರು ಪ್ರತಿಕ್ರಿಯಿಸಿ, ಗ್ರಾಮದ ನೀರಿನ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕು, ಇಲ್ಲವಾದಲ್ಲಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅದಲ್ಲದೆ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಂಡು ಗ್ರಾಮಸ್ಥರ ಮೂಲಭೂತ ಅಗತ್ಯವಾದ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸಾರ್ವಜನಿಕರಿಗೆ ಒತ್ತಾಯಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ಸಿದ್ದಪ್ಪ ಬಿ ದೊರಮನಿ, ಭೀಮಾರ್ಮಿ ಸಂಘಟನೆ ಹುಣಸಗಿ ತಾಲೂಕು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅಗ್ನಿ. ವಿಷಯ ಏನಪ್ಪ ಅಂತಂದ್ರೆ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಗತೀರ್ಥ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಾವು ಸುಮಾರು ಸರಿ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮನವಿ ಕೂಡ ಮಾಡಿದೀವಿ, ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಯಾವುದೇ ಅಧಿಕಾರಿಗಳನ್ನು ಇನ್ನೂವರೆಗೂ ಅಗತೀರ್ಥ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಮಾಡಬೇಕಂತ ಯಾವ ಅಧಿಕಾರಿಗಳು ಗಮನಕ್ಕೂ ಇಲ್ಲ, ಶಾಸಕರಿಗಿಲ್ಲ. ಈಗ ನಮ್ಮ ಊರಲ್ಲಿ ಪ್ರೆಸೆಂಟ್ ಈಗ ನೀರಿನ ಸಮಸ್ಯೆ ತುಂಬಾ ದೊಡ್ಡದೈತಿ. 1000 ಜನಸಂಖ್ಯೆ ಇರುವ ನಮ್ಮ ಹಳ್ಳಿ ಒಂದು ನೀರೇ ಇಲ್ಲ. ಒಂದು ಬೋರ್ವೆಲ್ ಅದು ಅಗ್ನಿಯಿಂದ ಪೈಪ್ಲೈನ್ ಮಾಡ್ಕೊಂಡು ತಗೊಂಡ್ ಬಂದಿದ್ವಿ, ನೀರಿಲ್ಲ. ಇವಾಗ ಬೇಲೂರಿಗೆ ಹೋಗಿ ಎಷ್ಟು ದಿನ ಕೊಡ್ತಾರ, ಅವರು ಕೊಡ್ತಾ ಇಲ್ಲ. ನಮ್ಮ ಊರು ನಮ್ದು ಕೆಡಿಸಿಡ್ತೀರಿ ಅಂತ. ಅದಕ್ಕ ಈಗ ಅಧಿಕಾರಿಗಳಿಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಒಂದು ಭೀಮಾರ್ಮಿ ಸಂಘಟನೆದ ಎಚ್ಚರಿಕೆ ಏನಂತಂದ್ರೆ, ದಯವಿಟ್ಟು ಅಗತೀರ್ಥ ಗ್ರಾಮಕ್ಕೆ ಭೇಟಿ ನೀಡ್ರಿ. ಅದೇನು ಇವಾಗ ನಮ್ಗೇನು ಅನುಕೂಲ, ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಒಂದ್ ವೇಳೆ ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತಿ ಬಂದ್ ಮಾಡ್ತೀವಿ, ತಾಲೂಕ್ ಪಂಚಾಯತ್ ಬೀಗ ಹಾಕಿ ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲಾ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ.